ಸಚಿವ ಸಂಪುಟ ವಿಸ್ತರಣೆಯಾದ ಬೆನ್ನಿಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಪರ್ವ ಶುರುವಾಗಿದೆ. ಈಗ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಮಾತನಾಡಿದರು. ಸಂಪುಟ ವಿಸ್ತರಣೆಯ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನ ಇದೆ. ಅಸಮಾಧಾನ ಇದ್ದಿದ್ದಕ್ಕೆ ನಿನ್ನೆ ಅವರು ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಮಾಜಿ ಸಚಿವ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಮಾತನಾಡಿದರು. ಪಕ್ಷದಲ್ಲಿ ನೇರವಾಗಿ ಯಾರು ಮಾತನಾಡ್ತಾರೋ ಅವರಿಗೆ ಅವಕಾಶ ಇಲ್ಲ. ಕಾಂಗ್ರೆಸ್ ಈ ವರ್ತನೆಯನ್ನು ಬದಲಾಯಿಸಿಕೊಳ್ಳಬೇಕು, ಇಲ್ಲದೇ ಇದ್ರೆ ಚುನಾವಣೆಗಳ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಮಾತನಾಡಿದ್ದಾರೆ. ಈಗ ಎರಡನೇ ಹಂತದ್ದು ನಿನ್ನೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ನಿನ್ನೆ ಎಲ್ಲ ಭರ್ತಿ ಆಗಿದೆ. ಇಲ್ಲ ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದರೆ ನಮ್ಮದು ದೊಡ್ಡ ಜಿಲ್ಲೆ ತುಮಕೂರು ಅಂತ ಹೇಳಿದ್ರೆ 11 ತಾಲೂಕು ಅಸೆಂಬ್ಲಿಗಳು ಬರೋ ಅಂಥದ್ದು. ನಾವೆಲ್ಲ ಇನ್ನೂ ಒಂದು ಜಿಲ್ಲೆಗೆ ಒಂದು ಸಿಗುತ್ತೆ, ತಂದೆಯವ್ರಿಗೆ ಸಿಗುತ್ತೆ, ಇಲ್ಲ ಅಂದರೆ ನನಗಾರ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದು. ಸೊ ಈಗ ಆಗಿಲ್ಲ, ಏನು ಮಾಡೋಕ್ಕಲ್ಲ. ಈಗ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರಬೇಕು. ಈಗ ಪಕ್ಷ ಏನು ಸಚಿವರು ಆಯ್ಕೆ ಮಾಡಿದ್ರೆ ಜೊತೆಗೆ ಹೋಗುವಂಥದ್ದು ನಡೆಸ್ಬೇಕಷ್ಟೇ. ಈಗ ನೇರವಾಗಿ ಮಾತಾಡಿ ಅದನ್ನು ಫಲಾನುಭವಿ ರಾಜಣ್ಣವರು, ಹೌದಲ್ಲ. ಈಗ ರಾಜಣ್ಣವರು ಏನು ತಂದೆಯವರು ಏನು ಆಗಿರಲಿಲ್ಲ, ಹಗರಣ ಏನಾಗಿಲ್ಲ. ಅದೇ ಅವತ್ತು ಸಂದರ್ಭದಲ್ಲಿ ಮಾತಾಡಿದಾಗ ಸಚಿವಗಿರಿನ ಅವತ್ತು ತೆಗೆದಿದ್ರು, ಮತ್ತೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನೇರವಾಗಿ ನುಡಿಯುವಂಥದ್ದು. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಅವರು ರಾಜೀನಾಮೆಯ ಮಾತನ್ನಾಡಿದ್ದಾರೆ. ನಿನ್ನೆ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡ್ತಾ ಇವತ್ತು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅವರ ಬೆಂಬಲಿಗರು ಕೂಡ ಅಸಮಾಧಾನಗೊಂಡಿದ್ದಾರೆ. ಬೇಳೂರು ಅವರ ಮನೆಯ ಮುಂದೆ ಜಮಾವಣೆಯಾಗಿದ್ದಾರೆ. ಬೇಳೂರು ಅವರ ಜನಪ್ರಿಯತೆಯನ್ನು ಸಹಿಸಲಾಗದೆ ಷಡ್ಯಂತ್ರ ಆಗಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ನಮ್ಮ ನಾಯಕರನ್ನ ಕಡೆಗಣಿಸಿದ್ದಕ್ಕೆ ನಮಗೆ ನೋವಾಗಿದೆ. ಅವರೆಲ್ಲಾದರೂ ಪಕ್ಷ ತೊರೆದರೆ ನಾವು ಅವ್ರ ಜೊತೆಗೆ ಪಕ್ಷ ತೊರೀತೀವಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಇದೀಗ ಅವರ ಅಭಿಮಾನಿಗಳು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸರ್, ಈಗ ನಿಮ್ಮ ನಾಯಕರಿಗೆ ಸಚಿವ ಸ್ಥಾನ ತಪ್ಪಿದೆ, ಏನು ಅನಿಸ್ತಾ ಇದೆ? ನಮಗೊಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರು ಸಾಗರ ತಾಲೂಕಿನ ಅವರ ಅಪಾರ ಬೆಂಬಲಿಗರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ತುಂಬ ದುಃಖ ಆಗಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಎಲ್ಲ ಅಧಿಕಾರ ತಗೊಳ್ಳೋದಕ್ಕೆ ನಾವು ಹಿನ್ನಡೆ ಆಗ್ತೀವಿ. ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಈ ಮೂಲಕ ನಾವು ಹೇಳ್ತೀವಿ. ಈಗ ನಿಮ್ಮ ನಾಯಕರು ನಾವು ರಾಜೀನಾಮೆ ಕೊಡ್ತೀನಿ ಅನ್ನುವ ನಿರ್ಧಾರ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಅವ್ರ ಪರವಾಗಿ ಸಾಗರ ಕ್ಷೇತ್ರದಲ್ಲಿ ಅಪಾರ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲ ಇದ್ದೀವಿ. ಅವ್ರು ಏನು ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಸರ್ವಾನುಮತದಿಂದ ನಾವೆಲ್ಲ ಅವ್ರ ಜೊತೆ ಇರ್ತೀವಿ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಹಿರಿಯರಾದಂಥವ್ರು ಅವರಿಗೆ ಒಂದು ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಅವರೀಗ ರಾಜೀನಾಮೆ ನಿರ್ಧಾರವನ್ನು ಮಾಡಿದ್ದಾರೆ. ನಿಮಗೆ ಎಷ್ಟು ನೋವಾಗ್ತಾ ಇದೆ ಅಂತೇಳಿ? ಸರ್, ಖಂಡಿತವಾಗಿಯೂ ನಮಗೆ ತುಂಬ ನೋವಾಗಿದೆ. ನಮಗೆ ಅನ್ನೋದಕ್ಕಿಂತ ನಮ್ಮ ಇಡೀ ಸಾಗರ ತಾಲೂಕು ಮತ್ತು ಹೊಸನಗರ ತಾಲೂಕು ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಇವತ್ತು ತುಂಬ ನೋವಾಗಿರ್ತಕ್ಕಂಥ ವಿಷಯ. ಯಾಕೆಂದರೆ ಈಗ ಅವ್ರ ಹೆಸರು ಪಟ್ಟಿ ಒಳಗೆ ಇದ್ದಾಗ ಅದು ಮತ್ತೆ ಒಂದು 5-6 ಗಂಟೆ ಒಳಗೆ ಪಟ್ಟಿ ಒಳಗೆ ಅವ್ರ ಹೆಸರು ಚೇಂಜ್ ಆಗ್ತದೆ ಅಂತ ಹೇಳಿದರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ತುಂಬ ಬೇಜಾರಾಗಿದೆ. ಒಂದು ಏನಪ್ಪ ಅಂದರೆ ನಮ್ಮ ಸಾಗರ ಒಂದು ಅಭಿವೃದ್ಧಿ ದೃಷ್ಟಿಯಿಂದನೂ ಮತ್ತು ಎಲ್ಲದರಲ್ಲೂ ಕೂಡ ನಮಗೆ ಸಾಗರ ಇವತ್ತು ನಮ್ಮ ಜಿಲ್ಲೆ ಒಳಗೆ ಇವತ್ತು ಸಾಗರ ಅಂತಕ್ಕದ್ದು ಒಂದು ದೊಡ್ಡ ಒಂದು ಕ್ಷೇತ್ರವಾಗಿದೆ. ಹಾಗಾದ್ರೆ ಅಭಿವೃದ್ಧಿಯನ್ನು ಜಾಸ್ತಿ ನಾವು ತಗೋಬೇಕು ಅನ್ನೋ ಒಂದು ಮೂಲದಲ್ಲಿ ಇದ್ವಿ. ಹಾಗಾಗಿ ನಮ್ಗೆ ಅವ್ರ ಮಂತ್ರಿ ಆಗಬೇಕಿತ್ತು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ಅದು ಹಾಗಾಗಿ ನಮ್ಗೆ ತುಂಬ ಬೇಜಾರಾಗಿದೆ. ನಾವು ನಮ್ಮ ಶಾಸಕರು ಏನು ತೀರ್ಮಾನ ತಗೊತಾರೆ ಅವ್ರ ಜೊತೆ ನಾವು ಇದ್ದೀವಿ. ಒಬ್ಬರು ಜನಪ್ರಿಯ ಶಾಸಕರು, ಒಬ್ಬ ಹಿಂದುಳಿದ ವರ್ಗದ ಶಾಸಕರು, ಅವ್ರಿಗೆ ಗಾಡ್ ಫಾದರ್ ಇಲ್ಲ. ಅದೊಂದೇ ನಮಗೆ ಮೈನಸ್ ಆಗಿರೋದು ಬಿಟ್ಟರೆ ಬೇರೆ ಯಾವುದೇ ವಿಚಾರದಲ್ಲಿ ಪಕ್ಷ ಸಂಘಟನೆ ಇರ್ಬೋದು, ಇವತ್ತು SIR ವಿಚಾರ ಇರ್ಬೋದು, ಇಡೀ ಜಿಲ್ಲೆಯಲ್ಲಿ ಸಾಗರ, ಹೊಸನಗರ ಮತ್ತು ಬರುವಂಥ ಎಲ್ಲ ಹೋಬಳಿಗಳಲ್ಲೂ ಕೂಡ ಅವರು SIR ಇಂದ ಒಂದು ಸಭೆಗಳನ್ನು ಮಾಡಿ ಕಾರ್ಯಕರ್ತರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅದರಲ್ಲಿ ಯಶಸ್ವಿನೂ ಕೂಡ ಆಗಿದ್ದಾರೆ. ನಮಗೂ ಕೂಡ ತುಂಬ ನೋವಾಗಿದೆ. ಇವತ್ತು ಇಡೀ ಸಾಗರ ಒಂದೇ ಅಲ್ಲ, ಇಡೀ ಶಿವಮೊಗ್ಗ ಜಿಲ್ಲೆಗೆ ಇದೊಂದು ದೊಡ್ಡ ಹೊಡೆತ. ಒಬ್ಬ ಹಿಂದುಳಿದ ವರ್ಗದ ನಾಯಕ, ಒಬ್ಬರು ಬಂಗಾರಪ್ಪನ ಶಿಷ್ಯ ಅವರು ಯಾವ ರೀತಿಯಾಗಿ ಬಂಗಾರಪ್ಪನವರು ಜನರ ಜೊತೆಗೆ ಪ್ರೀತಿಯಿಂದ ಇದ್ದರು, ಅದೆಲ್ಲ ಗುಣಗಳು ನಮ್ಮ ಗೋಪಾಲಕೃಷ್ಣ ಬೇಳೂರು ಅವರಿಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.